ವಿಸ್ತೀರ್ಣ ಕಂಡು ಹಿಡಿಯಿರಿ. ಭಾಳ ಒಂದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಭಾರಿ ಸರಳ ರೀತಿ ಒಳಗೆ ತಿಳಿಸ್ತಾನು. ಲಕ್ಷ್ಯ ಕೊಟ್ಟು ನೋಡ್ರಿ. ಆ ಮಾನಗಳಿಂದ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಆ ಉದ್ದಳತೆಯನ್ನು ನೀವೇ ಕಂಡು ಹಿಡಿಬೇಕು. ಅಳತೆ ಎಲ್ಲ ಕೊಟ್ಟದ ಮಾಡೋದು. ಆ ಥರ ವಿಡಿಯೋ ಆನ್ ಮಾಡಿ. ಓಕೆ, ಈಗ ಪೂರ್ಣ ಆಕೃತಿ ವಿಸ್ತೀರ್ಣ ಎಷ್ಟಾಗ್ತದೆ ಅಂದರೆ ಇದು 5, ಇಲ್ಲಿದಿಂದ ಇಲ್ಲಿಗೆ 3, ಇಲ್ಲಿದಿಂದ ಇಲ್ಲಿಗೆ 4. ಪೂರ್ಣ ಆಕೃತಿ ವಿಸ್ತೀರ್ಣದೊಳಗೆ ಇಲ್ಲಿದಿಂದ ಎಷ್ಟದ ಅಂದ್ರೆ ಈ 5ರೊಳಗೆ ಇದನ್ನೊಂದು ಇದನ್ನೊಂದು ಕಳೆದ್ರೆ ಅಂದರೆ ಇದು ವರ್ಗ ಆಯ್ತು. 3 3 9 ಕಳೆದು ಬಿಡ್ಬೇಕು. ಇಲ್ಲಿ 3 ಆಯಿತು ಅಂದ್ರೆ ವರ್ಗ ಅಂತ ತಿಳ್ಕೊಂಡು ಬಿಡೋದು. ಅದನ್ನು ಇಷ್ಟು ವಿಚಾರ ಮಾಡ್ಬೇಕು ಯಾವುದೇ ಒಂದು ಲೆಕ್ಕ. ಪೂರ್ಣ ಆಕೃತಿ ವಿಸ್ತೀರ್ಣ ಬರೋಬ್ಬರಿ ಪೂರ್ಣ ಆಕೃತಿ ವಿಸ್ತೀರ್ಣ ಬರೋಬ್ಬರಿ ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ವಿಸ್ತೀರ್ಣ ಬರೋಬ್ಬರಿ ಇದು 5 ಗುಂಡ್ಲೆ ಇಲ್ಲಿದಿಂದ 3, ಇಲ್ಲಿದಿಂದ ಇಲ್ಲೇ 1 ಅಂದ್ರೆ 4. 5 4 20 ಚದರ ಸೆಂಟಿಮೀಟರ್. ನೋಡ್ರಿ, ಇಲ್ಲಿದಿಂದ ಇಲ್ಲಿ ಎಷ್ಟದ? ಇದು ಒಂದು ಭುಜ ಕೊಟ್ಟ ಅಂದ್ರೆ ಈ ಅಳತೆ ನಿಮಗೆ ಬರಬೇಕಾಗ್ಯದ ಅಂದ್ರೆ ಇದು ವರ್ಗ ಅನ್ನೋದು ಗುರ್ತಾಗ್ಬಿಡ್ತದ ನಿಮಗೆ. ಇದು 3 ಬಂತ ವರ್ಗ. ಅದು 5ರೊಳಗೆ ಇದು ಒಂದು ಇದೊಂದು ಕಳೀರಿ, 3 ಅದ ಅಂದ್ರೆ ಅದು ವರ್ಗ. ಬರೋಬರಿ ಕಟ್ಟಾದ ಆಕೃತಿ ವಿಸ್ತೀರ್ಣ ಕಟ್ಟಾದ ಆಕೃತಿ ವಿಸ್ತೀರ್ಣ ಕಟ್ಟಾದ ಆಕೃತಿ ವಿಸ್ತೀರ್ಣ ಬರೋಬರಿ ವರ್ಗದ ಅಂದ್ರೆ ಎಷ್ಟು ಹಚ್ಕೋತೀರಿ? 3 ಗುಂಡ್ಲೆ 3 ಬರೋಬರಿ 9 ಚದರ ಸೆಂಟಿಮೀಟರ್. 9 ಚದರ ಸೆಂಟಿಮೀಟರ್ ಅನ್ನ ನೀವು ಕಳೆದು ಬಿಡ್ಬೇಕು. ಅದ್ರಾಗ 20. ಆಕೃತಿ ವಿಸ್ತೀರ್ಣ ಬರೋಬರಿ ಆಕೃತಿಯ ವಿಸ್ತೀರ್ಣ ಬರೋಬರಿ ಪೂರ್ಣ ಆಕೃತಿ ವಿಸ್ತೀರ್ಣ 20, ಕಟ್ಟಾದ ಆಕೃತಿ ವಿಸ್ತೀರ್ಣ 9 ಬರೋಬರಿ 11 ಚದರ ಸೆಂಟಿಮೀಟರ್. ಯಾರ್ದು ಬಂದದ ಉತ್ತರ ಕರೆಕ್ಟ್ ಹಾಕೋರಿ. ಆ ಆಕೃತಿ ವಿಸ್ತೀರ್ಣ ಕಂಡು ಹಿಡಿದು ಭಾಳ ಸರಳದು. ಮೊದಲು ಏನು ಮಾಡಬೇಕು? ಎಲ್ಲ ಆಕೃತಿಗಳದ್ದು ಪೂರ್ಣ ಆಕೃತಿಗಳನ್ನು ತಕೊಂಡು ಬಿಡೋನು, ಕಟ್ಟಾದ ಬಿಟ್ಟು ಬಿಡೋನು. ಇಲ್ಲಿದಿಂದ ಇಲ್ಲಿಗೆ ಎಷ್ಟಾಯ್ತು ಅದನ್ನು ವಿಚಾರ ಮಾಡಿ. ಇಲ್ಲಿದಿಂದ ಇಲ್ಲಿಗೆ ಎಷ್ಟಾಯ್ತು ಅದನ್ನು ವಿಚಾರ ಮಾಡಿ. ಇಲ್ಲಿದಿಂದ ಇಲ್ಲಿಗೆ ಎಷ್ಟಾಯ್ತು? ಇವು 3 ಆಕೃತಿ. ಅದು 1 2 3. ಇವು ಎಷ್ಟಾಗ್ತಾವಂದ್ರೆ ಈ 5ರೊಳಗೆ 2 ಕಳೀರಿ, ಇಲ್ಲಿದಿಂದ ಇಲ್ಲಿ ಸಿಕ್ಕಿಬಿಡುತ್ತದೆ ನಿಮ್ಗೆ. 3 ಸೆಂಟಿಮೀಟರ್ ಆಯ್ತು. ಇದು ಸೇಮೇ ಅದ. ಇದು 3, ಇದು ಸೇಮ್ ಅಂದ್ರೆ ಇದರ ಭುಜ ಸೇಮ್ ಅಂತ ಹಿಂಗೆ ಸೇಮ್ ಅವ. ಇಲ್ಲಿ ತನಕ ಇಲ್ಲೇ ಇದು ಈ ಉದ್ದ ಹೆಂಗೆ ತಕ್ಕೊಳ್ಳೋದಂದ್ರೆ ಇದು 1, ಇಲ್ಲಿದಿಂದ 2 3 ಆಯ್ತು, ಇದೊಂದು 4 ಆಯ್ತು, 4 2 6 ಆಯ್ತು, ಇದೊಂದು 7 ಆಯ್ತು. ಇದು 7 ಸೆಂಟಿಮೀಟರ್ ಆಯ್ತು. 4 ಆಕೃತಿ ವಿಸ್ತೀರ್ಣಗಳನ್ನು ತಕ್ಕೊಂಡ್ಬಿಡ್ರಿ. 1ನೇ ಆಕೃತಿ ವಿಸ್ತೀರ್ಣ 1ನೇ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಏನದ ನೋಡ್ರಿ. ಇಲ್ಲಿದಿಂದ ಇಲ್ಲಿ ಎಷ್ಟು ತಿಳ್ಕೊತೀರಿ? 5ರೊಳಗೆ 2 ಕಳೆದ್ರೆ ಇದು 3 ಆಯ್ತು. ಇದು 3 ಸೆಂಟಿಮೀಟರ್. ನೆನ್ಪಿಟ್ಕೋರಿ, ಹಿಂಗೆ ತಿಳ್ಕೊಬೇಕು. 3 ಗುಂಡ್ಲೆ 1 3 ಗುಂಡ್ಲೆ 1 ಗುಂಡ್ಲೆ ಎಷ್ಟು ಆಕೃತಿ? 1 ಆಕೃತಿ 2 ಆಕೃತಿ 3 ಆಕೃತಿ ಸೇಮ್ ಅವ. 3 1 3 3 3 9 ಚದರ ಸೆಂಟಿಮೀಟರ್. ನೋಡಿ, ಟೈಮ್ ಉಳಿತಾಯ ಮಾಡ್ಬೇಕು ನೀವು. ತಲೆ ಅಂತಾರೆ ಇದಕ್ಕೆಲ್ಲ. ಇದು ಸೇಮ್ ಅದ, ಇದು ಸೇಮ್ ಅದ, ಇದು ಸೇಮ್ ಅದ. ಒಂದರದ್ದು ವಿಸ್ತೀರ್ಣ ತಕ್ಕೋರಿ. 3 ಗುಂಡ್ಲೆ 1 3 ಗುಂಪ 1 3ಲೆ ಗುಣಾಕಾರ ಮಾಡ್ರಿ 9 ಚದರ ಸೆಂಟಿಮೀಟರ್. 2ನೇ ಆಕೃತಿ 2ನೇ ಆಕೃತಿ ಬರ್ರಿ. 7 ಗುಂಡ್ಲೆ 2 7 ಗುಂಡ್ಲೆ 2 ಬರೋಬರಿ 7 2 14. ಎಷ್ಟಾಯ್ತು? 23.
ಇದು 14 ಚದರ ಸೆಂಟಿಮೀಟರ್. ಒಟ್ಟು ವಿಸ್ತೀರ್ಣ ಬರೋಬ್ಬರಿ, ಆಕೃತಿ ವಿಸ್ತೀರ್ಣ ಬರೋಬ್ಬರಿ, ಆಕೃತಿ ವಿಸ್ತೀರ್ಣ ಬರೋಬ್ಬರಿ 3 ವಿಸ್ತೀರ್ಣದ 9 ಪ್ಲಸ್ ಇದು 14, 14 ಒಂದು 6 20, 23 ಚದರ ಸೆಂಟಿಮೀಟರ್, 23 ಚದರ ಸೆಂಟಿಮೀಟರ್. ನೋಡ್ರಿ ಇನ್ನೊಂದ್ಸಲ ಚೆಕ್ ಮಾಡ್ರಿ. ಗುಣಾಕಾರದಾಗ ಮಾನದಾಗ ಏನ್ರ ತಪ್ಪಿತ್ತು ಅಂದ್ರೆ ನಾವು ಇನ್ನೊಂದ್ಸಲ ಅದನ್ನು ಮಾಡ್ಬೋದು. 23 ಚದರ ಸೆಂಟಿಮೀಟರ್. ಅರ್ಥ ಕರೆಕ್ಟಾಗಿ ಮಾಡ್ಕೋರಿ. ನೋಡ್ರಿ ಹೆಂಗವ ಆಕೃತಿ ವಿಸ್ತೀರ್ಣ. ಭುಜಗಳನ್ನು ನೀವೇ ಕಂಡು ಹಿಡಿದ್ರಿ ಈ ಸಲ. ಇಂಥವು ನಾಳೆ ನಿಮಗೆ ಸೈನಿಕ್ ಸ್ಕೂಲ್ನಾಗ ಅದು ಇನ್ನು ಬೆಳೆತಾವೆ. ಇವು ನೆನ್ಪಿಟ್ಕೋರಿ ನೀವು. ಇವೇನು ಅಲ್ಲ. ಅಪ್ ಟು 10th ತನಕ 9th ತನಕ ಎಲ್ಲ ವಿಸ್ತೀರ್ಣಗಳನ್ನು ಕೇಳ್ತಾನ. ಇದು ಕಾಮನ್ ಟೆಕ್ಸ್ಟ್ ಬುಕ್ ಅಂತೂ ಅನ್ಬೋದು. ಇದಕ್ಕೆ ಹಂಗದೈತೆ ಅಭ್ಯಾಸ. ನೋಡಿ ಎಲ್ಲ ಸರಳ ಬಡ್ಡಿ, ಅವಧಿ, ದರ ಏನು ಸರಳ ಬಡ್ಡಿ ಲೆಕ್ಕದಾಗಂತೂ ಭಾಳ ದಿನಾಂಕದ ಮೇಲೆ ಸಹಿತ ಬಡ್ಡಿ ಹಾಕಿಂದ ಅವತ್ತೊಂದು ಸೀರಿಯಲ್ನ ತೆಗೆದು ಹೋದ್ರಿ. ದಿನಗಳ ಮೇಲೆ ಸಹಿತ ಬಡ್ಡಿ ಮಾಡಿನ. ಚೆನ್ನಾಗಿ ನೋಡ್ಕೊಂಡು ಫೇರ್ದಾಗ ಬರ್ಕೋರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಂಡು ಗಣಿತ ಮತ್ತೊಂದ್ಸಲ ರೀಪ್ಲೇ ಮಾಡಿ ನೋಡು.